ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದಿ ಚಾನಲ್ ದಿ ಕಸ್ಪು ಪೀಪಲ್. ಈ ದಿನ ನಾನು ಥಿಯರಿ ಆಫ್ ರಿಲೇಟಿವಿಟಿ ಮತ್ತೆ ಟೈಮ್ ಡೈಲೇಷನ್ ಮತ್ತೆ ಮೀನರಾಶಿ ಇದರ ಬಗ್ಗೆ ನಾನು ಇವತ್ತು ಮಾತಾಡಕ್ಕೆ ಇಷ್ಟಪಡ್ತೀನಿ. ಟೈಮ್ ಡೈಲೇಷನ್ ಮತ್ತೆ ಥಿಯರಿ ಆಫ್ ರಿಲೇಟಿವಿಟಿನ ಜ್ಯೋತಿಷ್ಯದ ಪ್ರಕಾರ ಮೀನರಾಶಿ ಅದ್ರ ಬಗ್ಗೆ ಮಾತಾಡುತ್ತೆ ವೀಕ್ಷಕರೇ. ಜ್ಯೋತಿಷ್ಯದ ಪ್ರಕಾರ ಮೀನರಾಶಿ ರೇವತಿ ನಕ್ಷತ್ರ ಅಂದ್ರೆ ಮೀನರಾಶಿನಲ್ಲಿ ಬರ್ತಕ್ಕಂಥ ಎಲ್ಲಾ ನಕ್ಷತ್ರ ಇನ್ ಜನರಲ್ ಆಗಿ ಹೇಳಬೇಕು ಅಂದ್ರೆ ಮೀನರಾಶಿ ನಮ್ಮ ಒಂದು ಜ್ಯೋತಿಷ್ಯದಲ್ಲಿ ಟೈಮ್ ಡೈಲೇಷನ್ ಬಗ್ಗೆ ಮಾತಾಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ನೋಡಿರ್ಬೋದು, ಮೀನರಾಶಿ ಅಂದ್ರೆ ಕಾಲಪುರುಷ ಕುಂಡಲಿಯಿಂದ ಅಂದ್ರೆ ನೀವು ಮೇಷ ಲಗ್ನ ಮಾಡ್ಕೊಳ್ಳಿ, ಮೇಷ ಲಗ್ನದಿಂದ ನೀವು ಕೌಂಟ್ ಮಾಡ್ಕೊಂಡು ಬಂದಾಗ ಏನಾಗತ್ತೆ ಅಂದ್ರೆ ಮೀನರಾಶಿ ಬಂದ್ಬಿಟ್ಟು 12ನೇ ಮನೆಗೆ ಬಂದು ಬೀಳುತ್ತೆ. 12ನೇ ಮನೆ ಅಂದ್ರೆ ಮೋಕ್ಷ, ಎಕ್ಸಿಟಿಂಗ್ ಔಟ್ ಫ್ರಮ್ ದ ರೆಲಮ್, ಫಿಸಿಕಲ್ ರೆಲಮ್ ಇಂದ ಎಕ್ಸಿಟ್ ಆಗ್ತಕ್ಕಂಥದ್ರ ಬಗ್ಗೆ ಮೀನರಾಶಿ ಮಾತಾಡುತ್ತೆ. ಹಾಗೂ 12ನೇ ಮನೆ ಕೂಡ ಅದ್ರ ಬಗ್ಗೆನೇ ಮಾತಾಡುತ್ತೆ. ಅದೊಂದು ವಿಚಾರ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಸಮಯದ ಗತಿ ಬಗ್ಗೆ. ಟೈಮ್ ಡೈಲೇಷನ್, ಸಮಯ ಬೇರೆ ಬೇರೆ ಲೋಕಗಳಲ್ಲಿ ಸಮಯ ಬೇರೆ ಬೇರೆ ರೀತಿ ರನ್ ಆಗ್ತಾ ಇರುತ್ತೆ. ಅದರ ಬಗ್ಗೆ ಮೀನರಾಶಿ ಅದರ ಒಂದು ವಿಚಾರವಾಗಿ ಮಾತಾಡುತ್ತೆ. ಇದೊಂದು ವಿಚಾರ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ನೀವೆಲ್ಲರೂ ಕೇಳಿರ್ತೀರಾ, ಪಿತೃಲೋಕ. ಒಂದು ಜೀವಾತ್ಮ ಮರಣಿಸಿದ ನಂತರ ಭೂಮಿಯಿಂದ ಪಿತೃಲೋಕಕ್ಕೆ ಹೋಗೋದಕ್ಕೆ 1 ವರ್ಷ ತಗೊಳುತ್ತೆ, ಸರಿನಾ? ಭೂಮಿಯ ಲೆಕ್ಕಾಚಾರದ ಪ್ರಕಾರ, ಭೂಮಿಯ ಸಮಯದ ಲೆಕ್ಕಾಚಾರದ ಪ್ರಕಾರ ಆ ಜೀವಾತ್ಮ ತಗೊಳ್ತಕ್ಕಂಥದ್ದು ಪಿತೃಲೋಕ ಅಲ್ಲಿ ಹೋಗಕ್ಕೆ ಅದು ತಗೊಳ್ತಕ್ಕಂಥದ್ದು 1 ವರ್ಷ. ಆದರೆ ಆ ಜೀವಾತ್ಮದ ಲೆಕ್ಕಾಚಾರದ ಪ್ರಕಾರ ಅಂದ್ರೆ ಸಮಯದ ಪ್ರಕಾರ ಅದು ತಗೊಳ್ತಕ್ಕಂಥದ್ದು ಕೇವಲ 12 ದಿವಸ ಮಾತ್ರ. ಏನಿದ್ರ ಅರ್ಥ? ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಭೂಮಿಯ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ಜೀವಾತ್ಮ ಮರಣಿಸಿದ ನಂತರ ಪಿತೃಲೋಕಕ್ಕೆ ರೀಚ್ ಆಗಕ್ಕೆ ತಗೊಳ್ತಕ್ಕಂಥದ್ದು 1 ವರ್ಷ. ಆದರೆ ಆ ಜೀವಾತ್ಮಕ್ಕೆ ಅದು 12 ದಿನದ ಸಮ ಆಗುತ್ತೆ. ಏನು ಇದರ ವಿಚಾರ ಅಂದ್ರೆ ಒಂದು ಜೀವಾತ್ಮದ ಒಂದು ತಿಂಗಳು ಭೂಮಿಯ 1 ದಿನ, ಭೂಮಿಯ 1 ದಿನ ಒಂದು ಜೀವಾತ್ಮದ 1 ತಿಂಗಳು ಆಗತ್ತೆ ವೀಕ್ಷಕರೇ. ಇದೊಂದು ವಿಚಾರ. ಇನ್ನ ಪಿತೃಲೋಕದ 1 ದಿನ ಭೂಮಿಯ 1 ವರ್ಷ. ಅದಕ್ಕೆ ನೀವು ಹೇಳಿರ್ಬೋದು ಪಿತೃಪಕ್ಷ ಬರುತ್ತೆ, ಪ್ರತಿ ವರ್ಷ ಪಿತೃಪಕ್ಷ ಬರುತ್ತೆ. ಪಿತೃಪಕ್ಷ ದಿನ ಏನ್ ಮಾಡ್ತೀವಿ? ಪಿತೃಗಳಿಗೆ ನಾವು ನೈವೇದ್ಯವನ್ನ, ಆಹಾರವನ್ನ ಕೊಡ್ತೇವೆ, ಅಂದ್ರೆ ಪಿತೃಪಕ್ಷ ಮಾಡ್ತೀವಿ. ಹಿರಿಯರ ಹಬ್ಬ ಅಂತ ಹೇಳ್ಬಿಟ್ಟು ಕೆಲವರು ಮಾಡ್ತಾರೆ. ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಪಿತೃಲೋಕ ಅಂದ್ರೆ ಮರಣಿಸಿದ ಪಿತೃಗಳು ಅಂದ್ರೆ ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಕರು ಯಾರೇ ಆಗಿರ್ಬೋದು, ತಂದೆ, ತಾಯಿ, ತಾತ, ಮುತ್ತಾತ, ಅಜ್ಜ. ಸೊ ಅವರು ಇರ್ತಕ್ಕಂಥ ಒಂದು ಲೋಕ ಪಿತೃಲೋಕ. ಅವ್ರೇನ್ ಮಾಡ್ತಾರೆ? ಪಿತೃಲೋಕದಿಂದ ನಮಗೆ ಗೈಡ್ ಮಾಡ್ತಾರೆ, ಅಂದ್ರೆ ಒಂದು ಬ್ಲೆಸ್ಸಿಂಗ್ಸ್. ಏನಾಗತ್ತೆ ಪಿತೃಪಕ್ಷ ಮಾಡಿದಾಗ ಏನಾಗತ್ತೆ ಅಂದ್ರೆ, ನಾನು ನೆನೆಸ್ತಾ ಇದ್ದಾನಲ್ಲ ಈ ವ್ಯಕ್ತಿ, ನನ್ನ ಅಸ್ತಿತ್ವ ಭೂಮಿ ಮೇಲಿಲ್ಲ, ಇವನು ನನ್ನನ್ನು ನೆನೆಸ್ತಾ ಇದ್ದಾನಲ್ಲ, ಸೊ ಇವನಿಗೆ ನಾನು ಏನ್ ಮಾಡ್ಬೇಕು? ಒಂದು ಜೀವನಕ್ಕೆ ಒಂದು ಮಾರ್ಗದರ್ಶನ ನಾನು ಇವನಿಗೆ ಕೊಡ್ಬೇಕು. ಒಂದು ಮಾರ್ಗದರ್ಶನ. ಲೈಕ್ ಬಹಳ ಜನ ಹೇಳ್ತಾರೆ, ಪಿತೃಪಕ್ಷ ಮಾಡ್ತಾ ಇದೀವಿ ಸರ್, ಅದೇನೋ ಗೊತ್ತಿಲ್ಲ, ಪಿತೃಪಕ್ಷ ಮಾಡ್ದಾಗಿಂದ ನಮಗೆ ಪಿತ್ರಾರ್ಜಿತ ಆಸ್ತಿ ಬಂತು, ಏನೋ ಒಂದು ಎಕ್ಸ್ಪೈರ್ ಆಗಿರೋದ್ರಿಂದ, ಅಂದ್ರೆ ಡೆತ್ ಆಗಿರ್ತಕ್ಕಂಥವ್ರಿಂದ ಒಂದು ಅವ್ರ ವಿಚಾರವಾಗಿ ಏನೋ ಒಂದು ಹೆಲ್ಪ್ ಆಯ್ತು. ಈ ತರ ವಿಚಾರ ಎಲ್ಲ ಕೇಳಿರ್ತೀರಾ. ಮೀನರಾಶಿ ಅದ್ರ ಬಗ್ಗೆ ಮಾತಾಡುತ್ತೆ. ಟೈಮ್ ಡೈಲೇಷನ್, ಥಿಯರಿ ಆಫ್ ಟೈಮ್ ಡೈಲೇಷನ್. ಓಕೆ, ಅದು ಇನ್ನೊಂದು ವಿಚಾರ ಆಗುತ್ತೆ. ಇಲ್ಲಿ ಟೈಮ್ ಡೈಲೇಷನ್ ಮೇನ್ ಮ್ಯಾಟ್ರಿಗೆ ಬರೋಣ. ಸೊ ಏನು ಇಲ್ಲಿ ವಿಚಾರ ಹೇಳ್ತಕ್ಕಂಥದ್ದಂದ್ರೆ, ಪಿತೃಗಳು ಇರ್ತಕ್ಕಂಥ ಲೋಕದ 1 ದಿನ ಭೂಮಿಯ 1 ವರ್ಷಕ್ಕೆ ಸಮಾನ. ಸೊ ಅಲ್ಲಿ ಏನಾಗತ್ತೆ, ನಾವು ವರ್ಷ ಪಿತೃಪಕ್ಷ ಮಾಡಿದಾಗ ನಾವು ಅವತ್ತಿನ ದಿನ ಊಟಗಳನ್ನ ಹಾಕ್ತಿವಿ, ಅಂದ್ರೆ ಆಹಾರಗಳನ್ನ ಅವತ್ತಿನ ದಿನ ನಾವು ಪಿತೃಗಳಿಗೆ ಅದನ್ನ ತರ್ಪಣ ಅಂದ್ರೆ ಕೊಡ್ತೇವೆ. ಅಂದ್ರೆ ಅವರಿಗಲ್ಲಿ ಆ ಲೋಕದಲ್ಲಿ ಅವರಿಗೆ ಅಂದ್ರೆ ಪಿತೃದೇವತೆಗಳ ಬಂದ್ಬಿಟ್ಟು ಇಲ್ಲಿಂದ ಆಹಾರ ತಗೊಂಡು ಹೋಗ್ತಾರೆ ಅನ್ನೋದು ನಂಬಿಕೆ. ಆ ಲೋಕದಲ್ಲಿ ನಾವು ಅವರಿಗೆ ಕೊಟ್ಟಿರ್ತಕ್ಕಂಥ ಆಹಾರ ದಾನಗಳನ್ನ ಅವರು ಪಿತೃಲೋಕದಲ್ಲಿ ಪಿತೃಗಳಿಗೆ ಅವ್ರು ಕೊಡ್ತಾರೆ ಅನ್ನೋದು ಒಂದು ವಿಚಾರ. ಇದೊಂದು ವಿಚಾರ. ಸೊ ಅಲ್ಲಿನ 1 ದಿವಸ ಭೂಮಿಯ 1 ವರ್ಷಕ್ಕೆ ಸಮ. ಅದಕ್ಕೆ ಪ್ರತಿ ವರ್ಷ ಪಿತೃಪಕ್ಷ ಮಾಡ್ತೀವಿ. ಅಂದ್ರೆ ಪ್ರತಿದಿನ ನಾವು ಅವರಿಗೆ ಊಟ ಹಾಕ್ತಾ ಇದೀವಿ. ವಿ ಆರ್ ಆಫರಿಂಗ್ ದಮ್ ಫುಡ್. ಇದು ಒಂದು ವಿಚಾರ. ದಟ್ ಇಸ್ ದ ಥಿಯರಿ ಆಫ್ ಟೈಮ್ ಡೈಲೇಷನ್.
ಬೇರೆ ಬೇರೆ ಲೋಕದಲ್ಲಿ ಸಮಯದ ಗತಿ ಬೇರೆ ಬೇರೆ ರೀತಿ ಸಾಗತ್ತೆ, ಅದೊಂದು ವಿಚಾರ. ಎರಡನೇದ್ದು ಒಂದು ಎಕ್ಸಾಂಪಲ್, ಟೈಮ್ ಡೈಲೇಷನ್ಗೆ ಎರಡನೇದು ಒಂದು ಎಕ್ಸಾಂಪಲ್. ಈ ಒಂದು ಎಕ್ಸಾಂಪಲ್ ಭಾಗವತ್ ಪುರಾಣದಲ್ಲಿ ಬರ್ತದೆ. ಭಾಗವತ ಪುರಾಣ, ಶ್ರೀಮದ್ ಭಾಗವತಂ ಅಲ್ಲಿ ಬರ್ತಕ್ಕಂಥ ಒಂದು ಕತೆ. ಎರಡು ಕತೆ, ಒಂದಲ್ಲ ಎರಡು ಕತೆ. ಒಂದು ಏನಪ್ಪಾ ಅಂದ್ರೆ, ಕುಶಸ್ಥಲಿ ಅಂತ ಒಂದು ನಗರ. ಇವಾಗ ಅದನ್ನ ಮಾಡರ್ನ್ ಡೇ ದ್ವಾರಕಾ ಅಂತ ಕರಿತೀವಿ. ಕುಶಸ್ಥಲಿ ಅನ್ನೋ ನಗರದಲ್ಲಿ ಏನಾಗುತ್ತೆ ಅಂದ್ರೆ, ಕಾಕುದ್ಮಿ ಅನ್ನೋ ಒಬ್ಬ ರಾಜ ಇರ್ತಾನೆ. ಅದು ಸತ್ಯಯುಗದ ಒಂದು ಕತೆ. ಕಾಕುದ್ಮಿ ಎಂಬಕ್ಕಂತ ರಾಜ ಸತ್ಯಯುಗದಲ್ಲಿ ಈಸ್ ಅ ವಿಕ್ಟೋರಿಯಸ್, ಈಸ್ ಅ ವೆರಿ ರಾಯಲ್ ಕಿಂಗ್. ಅವನಿಗೆ ಒಬ್ಳು ಮುದ್ದಾದ ಮಗಳಿರ್ತಾಳೆ, ತುಂಬಾ ಹೈಟ್ ಮುದ್ದಾದ ಮಗಳು. ಅವಳ ಹೆಸರು ಬಂದ್ಬಿಟ್ಟು ರೇವತಿ ಅಂತ. ಸೊ ರಾಜ ಸತ್ಯಯುಗದಲ್ಲಿ ಆಳ್ತಾ ಇರ್ತಕ್ಕಂಥ ಒಬ್ಬ ರಾಜ, ಅವನು ಈಸ್ ಅ ರೂಲಿಂಗ್ ಕಿಂಗ್. ಸೊ ಏನಾಗತ್ತೆ, ಅವನ ಮಗಳಿಗೆ ಗಂಡು ಹುಡ್ಕೋದು ಲೈಕ್ ಮ್ಯಾರೇಜ್ ವಿಚಾರ ಬರುತ್ತೆ. ಗಂಡು ಹುಡುಕ್ತಕ್ಕಂಥ ಸಮಯದಲ್ಲಿ ಯಾರು ಸೂಟ್ ಆಗ್ತಾ ಇರಲ್ಲ, ಡಿಸಗ್ರಿ, ನನಗಿದಿಷ್ಟ ಇಲ್ಲ, ಸೆಲೆಕ್ಟಿವ್ನೆಸ್, ಇಂಥದ್ದೇ ಬೇಕು, ಐ ಆಮ್ ಲ್ಯಾಕಿಂಗ್ ದಿಸ್ ಕ್ವಾಲಿಟೀಸ್ ಫ್ರಮ್ ದಿಸ್ ಮ್ಯಾನ್, ಈ ತರ ಒಂದು ವಿಚಾರ, ಸೆಲೆಕ್ಟಿವಿಟಿ ವಿಚಾರ ಅಲ್ಲಿ ಬರ್ತಾ ಇರುತ್ತೆ. ಸೊ ಇದನ್ನ ಕಂಡಿರ್ತಕ್ಕಂಥ ಕಾಕುದ್ಮಿ ಮಹಾರಾಜರು ಏನ್ ಮಾಡ್ತಾರೆ, ತನ್ನ ಮಗಳು ರೇವತಿಯನ್ನ ಕರ್ಕೊಂಡು ಒಂದು ಕಾಸ್ಮಿಕ್ ವಾಯೇಜ್ ಹೋಗ್ತಾರೆ. ಕಾಸ್ಮಿಕ್ ವಾಯೇಜ್ ಅಂದ್ರೆ ಒಂದು ಟ್ರಾವೆಲ್, ಲೈಟ್ ಇಯರ್ಸ್ ಇಂದ ಅವರು ಟ್ರಾವೆಲ್ ಮಾಡ್ತಾರೆ. ಟ್ರಾವೆಲ್ ಮಾಡ್ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಬ್ರಹ್ಮದೇವರು ಗಾಂಧರ್ವರ ಒಂದು ಸಂಗೀತ ಲೈಕ್ ಈ ಬ್ರಹ್ಮದೇವರಲ್ಲಿ ರಿಲ್ಯಾಕ್ಸೇಷನ್ ಮೂಡಲ್ಲಿ ಇರ್ತಾರೆ. ಅಂದ್ರೆ ಸಂಗೀತಗಳನ್ನ ಕೇಳ್ತಾ ಒಂದು ಎಂಜಾಯ್ ಮಾಡ್ತಾ ಇರ್ತಾರೆ ಮ್ಯೂಸಿಕ್ ನ. ಸೊ ಕಾಕುದ್ಮಿ ಮಹಾರಾಜರು ಮತ್ತೆ ರೇವತಿ, ಅವರ ಮಗಳು ರೇವತಿ ಏನ್ ಮಾಡ್ತಾರೆ, ಕಾಯ್ತಾರೆ. ಎಲ್ಲ ಅಲ್ಲಿ ಸಂಗೀತ ಸಭೆ ಎಲ್ಲ ಮುಗಿಯುತ್ತೆ ಬ್ರಹ್ಮಲೋಕದಲ್ಲಿ ಎಲ್ಲ ಸಂಗೀತ ಸಭೆ ಎಲ್ಲ ಮುಗಿಯುತ್ತೆ. ಮುಗಿದಾದ್ಮೇಲೆ ಕಾಕುದ್ಮ ಮಹಾರಾಜರು ಬ್ರಹ್ಮದೇವನ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ನನ್ನ ಮಗಳು ರೇವತಿಗೆ ಯಾವ ಒಂದು ಮ್ಯಾರೇಜ್ ವಿಚಾರದಲ್ಲಿ ಈ ತರ ಯಾರು ಸೆಟ್ ಆಗ್ತಾ ಇಲ್ಲ, ನೀವೇ ಏನಾರ ಒಂದು ದಾರಿ ತೋರಿಸ್ಬೇಕು ಅಂತ. ಕಾಕುದ್ಮಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಇಷ್ಟು ಲೀಸ್ಟ್ ಹುಡುಗರ ಒಂದು ಇಷ್ಟು ಲೀಸ್ಟ್ ಅಂದ್ರೆ ಮದುವೆಗೆ ಯುವಕರದು ಒಂದು ಲೀಸ್ಟ್ ಕೊಡ್ತಾರೆ, ಯಾರು ಸೆಟ್ ಆಗ್ಬೋದು ನನ್ನ ಮಗಳಿಗೆ ಅಂತ. ಅಂದ್ರೆ ಆ ಒಂದು ಸತ್ಯಯುಗದಲ್ಲಿ ಅವ್ರು ನೋಡಿರ್ತಕ್ಕಂಥ ಹುಡುಗರ ಒಂದು ಲೀಸ್ಟ್ ಅನ್ನ ಬ್ರಹ್ಮದೇವರಿಗೆ ಕಾಕುದ್ಮಿ ಮಹಾರಾಜರು ಕೊಡ್ತಾರೆ. ಬ್ರಹ್ಮದೇವರದನ್ನ ನೋಡ್ಬಿಟ್ಟು ನಗ್ತಾರೆ. ಅಯ್ಯ ಮಹಾರಾಜ, ಕಾಕುದ್ಮಿ ಮಹಾರಾಜ, ಭೂಲೋಕದಲ್ಲಿ ನೀವು ನೋಡಿರ್ತಕ್ಕಂಥ ಎಲ್ಲಾ ವರರು ಅಂದ್ರೆ ಲೈಕ್ ನೀ ಏನ್ ನೋಡಿದ್ಯಲ್ಲಪ್ಪ ಯುವಕರು, ಅವರೆಲ್ಲ ಈಗ ಆಲ್ರೆಡಿ ಎಕ್ಸ್ಪೈರ್ ಆಗ್ಬಿಟ್ಟು ಯಾವ್ದೋ ಕಾಲ ಆಗೋಗಿದೆ. ಅವ್ರಿಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟು ಮಕ್ಕಳಾಗ್ಬಿಟ್ಟು ಅವರು ಎಕ್ಸ್ಪೈರ್ ಆಗೋಗಿದ್ದಾರೆ. ಎಷ್ಟೋ ಯುಗಗಳು ಕಳೆದೋಗ್ಬಿಟ್ಟಿದೆ. ಅದ್ರಲ್ಲಿ ಕೆಲವೊಬ್ರದ್ದು ವಂಶದ ಹೆಸರು ಹೇಳಕ್ಕೂ ಕೂಡ ಯಾರು ಅಲ್ಲಿಲ್ಲ ಆ ಲೋಕದಲ್ಲಿ. ಯಾಕಂದ್ರೆ ಬ್ರಹ್ಮ ಲೋಕದಲ್ಲಿ ಸಮಯದ ಗತಿ ಬೇರೆ ಹೋಗುತ್ತೆ, ಭೂಲೋಕದಲ್ಲಿ ಸಮಯದ ಗತಿ ಬೇರೆ ಹೋಗುತ್ತವಯ್ಯ. ನೀನೀಗ ಆಲ್ರೆಡಿ ನನ್ನ ಹತ್ರ ಬಂದಿದ್ಯಾ, ಎಷ್ಟೋ ಯುಗಗಳು ಕಳೆದೋಗ್ಬಿಟ್ಟಿದೆ, ಎಷ್ಟೋ ಚದುರು ಯುಗಗಳು ಕಳೆದೋಗ್ಬಿಟ್ಟಿದೆ. ಭೂಲೋಕದಲ್ಲಿ ಈಗ ಆಲ್ರೆಡಿ ದ್ವಾಪರ ಯುಗ ಸ್ಟಾರ್ಟ್ ಆಗ್ತಾ ಇದೆ, ದ್ವಾಪರ ಯುಗ ನಡೀತಾ ಇದೆ. ಇನ್ನ ಕಲಿಯುಗ ಬರಕ್ಕೆ ಬಹಳ ಕಡಿಮೆ ಅವಧಿ ಇದೆ. ದಯವಿಟ್ಟು ನೀನು ದಯಮಾಡಿ ಬೇಗ ನೀನು ಭೂಲೋಕಕ್ಕೆ ಹೋಗು. ಅಲ್ಲಿ ಬಲರಾಮ, ಕೃಷ್ಣನ ಅಂದ್ರೆ ವಿಷ್ಣುವಿನ 8ನೇ ಅವತಾರ ಆಗಿರ್ತಕ್ಕಂಥ ಶ್ರೀಕೃಷ್ಣನ ಒಂದು ಆಳ್ವಿಕೆಯಲ್ಲಿ ನಡೀತಾ ಇದೆ. ಅಂದ್ರೆ ಕುಶಸ್ಥಲಿ ಅಂದ್ರೆ ದ್ವಾರಕಾದಲ್ಲಿ. ಹಾಗೆ ಬಲರಾಮ, ಕೃಷ್ಣನ ಅಣ್ಣ ಬಲರಾಮ ಮ್ಯಾಚಸ್ ಇವಳಿಗೆ ಸೂಕ್ತವಾಗಿರ್ತಕ್ಕಂಥ ಮ್ಯಾರೇಜಿಗೆ ಬೆಸ್ಟ್ ಚಾಯ್ಸ್ ಅಂತ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರು ಹೇಳಿದಾಗ ಇವರು ತಡ ಮಾಡದೆ ಕಾಕುದ್ಮಿ ಮತ್ತೆ ರೇವತಿ ಅವರಿಬ್ರು ಏನ್ ಮಾಡ್ತಾರೆ ಅಂದ್ರೆ, ಕಾಕುದ್ಮಿ ಮತ್ತೆ ರೇವತಿ ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದಾಗ ಅವ್ರು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಆರ್ಕಿಟೆಕ್ಚರಲ್ ಡಿಸೈನ್ ಚೇಂಜ್ ಆಗಿದೆ, ಎಷ್ಟೋ ಸ್ಥಳಗಳ ಬದಲಾವಣೆ ಆಗಿದೆ, ಮನುಷ್ಯರು ಇರ್ತಕ್ಕಂಥ ಮನುಷ್ಯರ ಒಂದು ಹೈಟ್ ಚೇಂಜ್ ಆಗಿದೆ. ಸತ್ಯಯುಗದಲ್ಲಿ ಇರ್ತಕ್ಕಂಥ ಮನುಷ್ಯರ ಹೈಟಿಗೂ ಮತ್ತೆ ದ್ವಾಪರ ಯುಗದಲ್ಲಿ ಇರ್ತಕ್ಕಂಥ ಮನುಷ್ಯರ ಹೈಟಿಗೂ ಎಷ್ಟೋ ವೇರಿಯೇಷನ್ ಆಗಿದೆ. ಸೊ ಅವ್ರು ಹೋಗ್ಬಿಟ್ಟು ತಡ ಮಾಡದೆ ಬಲರಾಮನ್ನ ಭೇಟಿ ಆಗ್ತಾರೆ. ಅವಾಗ ಬಲರಾಮ ಒಂದು ಕತೆ ಬರುತ್ತೆ, ತನ್ನ ಒಂದು ಅಸ್ತ್ರದಿಂದ ಅವಳ ರೇವತಿಯ ಹೆಗಲ ಮೇಲೆ ಇಟ್ಬಿಟ್ಟು ಅವಳನ್ನ ಕೂಡ ಸತ್ಯಯುಗದ ಒಂದು ಅಂದ್ರೆ ದ್ವಾಪರ ಯುಗಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಸೈಜಲ್ಲಿ ಕನ್ವರ್ಟ್ ಮಾಡ್ತಾನೆ ಅಂತ. ಆಮೇಲೆ ಅದು ಮ್ಯಾರೇಜ್ ಆಗತ್ತೆ. ಇದೊಂದು ಟೈಮ್ ಡಿಲೇಷನ್ ನ ಒಂದು ಕತೆ. ಇನ್ನೊಂದು ಕತೆ ಬರುತ್ತೆ ಟೈಮ್ ಡಿಲೇಷನ್, ಥಿಯರಿ ಆಫ್ ಟೈಮ್ ಡಿಲೇಷನ್. ಏನಪ್ಪಾ ಕತೆ ಅಂದ್ರೆ, ಮುಚುಕುಂದ ಅಂತಕ್ಕಂಥ ಒಬ್ಬ ರಾಜ, ಮುಚಕುಂದ. ಇದು ಕೂಡ ಭಾಗವತಮಲ್ಲೂ ಹೇಳಿದ್ದಾರೆ ಇದ್ರ ಬಗ್ಗೆ, ಶ್ರೀಮದ್ ಭಾಗವತಮಲ್ಲೂ ಇದೆ, ಮಹಾಭಾರತದಲ್ಲೂ ಇದೆ ಇದ್ರ ಬಗ್ಗೆ ಉಲ್ಲೇಖ. ಈ ಮುಚುಕುಂದ ಅನ್ನಕ್ಕಂತ ಒಬ್ಬ ರಾಜರು, ಅಂದ್ರೆ ಇವರು ತ್ರೇತಾಯುಗಕ್ಕೆ ಸೇರಿರ್ತಕ್ಕಂಥ ಮಹಾರಾಜರು. ಇಲ್ಲೇನಾಗತ್ತೆ ಅಂದ್ರೆ,
ಸ್ವರ್ಗಲೋಕದ ಮೇಲೆ ರಾಕ್ಷಸರ ದಾಳಿ ಬಹಳ ಆಗಿರುತ್ತೆ. ಸ್ವರ್ಗಲೋಕದ ಮೇಲೆ ರಾಕ್ಷಸರ ದಾಳಿ ಬಹಳ ಆದಾಗ ಆ ಮುಚುಕುಂದ ಮಹಾರಾಜರು ಏನ್ ಮಾಡ್ತಾರೆ ಅಂದ್ರೆ, ಸ್ವರ್ಗಲೋಕನ ಕಾಪಾಡಕ್ಕೋಸ್ಕರ ಭೂಲೋಕದಲ್ಲಿ ತಮ್ಮ ಅಸ್ತಿತ್ವನ ಅವ್ರು ತೋರಿತಾರೆ. ಅಂದ್ರೆ ಭೂಲೋಕನ ಅವ್ರು ಬಿಟ್ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅಲ್ಲಿ ರಾಕ್ಷಸರ ಜೊತೆ ಎಲ್ಲ ಯುದ್ಧ ಮಾಡ್ಬಿಟ್ಟು ಸ್ವರ್ಗಲೋಕನ ಕಾಪಾಡ್ತಾರೆ. ಎಲ್ಲಿ ತನಕ ಕಾಪಾಡ್ತಾರೆ? ಶಿವನ ಪುತ್ರನಾಗಿರ್ತಕ್ಕಂಥ ಕಾರ್ತಿಕೇಯ ಸ್ವರ್ಗಲೋಕದ ಮೇಲೆ ಒಂದು ಅಂದ್ರೆ ಅವನು ಆ ಪ್ರೊಟೆಕ್ಷನ್ಗೆ ಬರೋ ತನಕ ಇವ್ರು ಏನ್ ಮಾಡ್ತಾರೆ, ಸ್ವರ್ಗಲೋಕನ ರಕ್ಷಿಸ್ತಾರೆ, ರಾಕ್ಷಸರ ಜೊತೆ ಯುದ್ಧ ಮಾಡಿ ಸ್ವರ್ಗಲೋಕನ ಕಾಪಾಡ್ತಾರೆ. ಎಲ್ಲ ಸರಿಯಾಗತ್ತೆ. ಸ್ವರ್ಗಲೋಕದಲ್ಲಿ ಇಂದ್ರಾಗೆ ಇತರ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ, ಮಹಾರಾಜನಿಗೆ ಒಂದು ಆತಿಥ್ಯವನ್ನ ಕೊಡ್ತಾರೆ. ಅಂದ್ರೆ ನಮ್ಮ ಒಂದು ಆತಿಥ್ಯನ ನೀವು ಸ್ವೀಕರಿಸಬೇಕು ಅಂತ ಮಹಾರಾಜರಿಗೆ, ಮುಚುಕುಂದ ಮಹಾರಾಜರಿಗೆ ಅವರಿಗೆ 1 ವರ್ಷ ಆತಿಥ್ಯ ಕೊಡ್ತಾರೆ. ಎಲ್ಲ ಆಗತ್ತೆ. ಎಲ್ಲ ಆದಾಗ ಮುಚುಕುಂದ ಮಹಾರಾಜರು ಇಂದ್ರನಿಗೆ ಕೇಳ್ತಾರೆ, ಇಂದ್ರದೇವ, ನನ್ನ ಲೋಕಕ್ಕೆ ಹೋಗ್ತಾ ಇದ್ದೀನಿ, ನಾನು ನನ್ನ ಲೋಕಕ್ಕೆ ಹೋಗ್ಬೇಕು, ನಾನಲ್ಲಿ ಅರಸನಾಗಿ ಆಳ್ವಿಕೆ ಮಾಡ್ಬೇಕು, ನಾನಿಲ್ಲಿ ಬಂದಿರತಕ್ಕಂಥ ಕೆಲಸ ಎಲ್ಲ ಆಗಿದೆ ಅಂತ ಇಂದ್ರನಿಗೆ ಹೇಳಿದಾಗ ಇಂದ್ರದೇವ ಹೇಳ್ತಾನೆ, ರಾಜರೇ ನೀವು ಹೋಗುವಂತಿಲ್ಲ ಅಂತ. ಅವಾಗ ಮುಚುಕುಂದ ಮಹಾರಾಜರು ಕೇಳ್ತಾರೆ, ಯಾಕೆ, ಏನಾಯ್ತು, ಯಾಕೆ ಹೋಗ್ಬಾರ್ದು ನಾನು, ಏನ್ ಕಾರಣ? ಅವಾಗ ಮುಚುಕುಂದ ಮಹಾರಾಜರಿಗೆ ಇಂದ್ರದೇವ ಒಂದು ಮಾತು ಹೇಳ್ತಾನೆ, ಮಹಾರಾಜರೇ, ಸ್ವರ್ಗಲೋಕದ ಒಂದು ಸಮಯ ಹಾಗೂ ಭೂಲೋಕದ ಒಂದು ಸಮಯ ಬೇರೆ ಆಗತ್ತೆ. ನೀವು 1 ವರ್ಷ ಸ್ವರ್ಗಲೋಕದಲ್ಲಿದ್ರಿ, ಭೂಲೋಕದಲ್ಲಿ ಆಗ್ಲೇ ಎಷ್ಟೋ ಸಮಯಗಳು ಕಳೆದೋಗ್ಬಿಟ್ಟಿದೆ. ಆಲ್ರೆಡಿ ಒಂದು ಯುಗನೇ ಕಳೆದೋಗ್ಬಿಟ್ಟಿದೆ ಭೂಲೋಕದಲ್ಲಿ. ದೇವತೆಗಳು ಕೂಡ ನಾವು ಸಮಯದ ಅಧೀನರು, ಮಹಾಕಾಲದ ಅಧೀನರು ನಾವೆಲ್ಲರೂ. ಕಾಲದ ಒಂದು ಮಾಯೆ ಇದು ಅಂತ ಇಂದ್ರದೇವರು ಥಿಯರಿ ಆಫ್ ಟೈಮ್ ಡೈಲೇಷನ್ ಮತ್ತು ಥಿಯರಿ ಆಫ್ ರಿಲೇಟಿವಿಟಿನ ಮಹಾರಾಜ ಮುಚುಕುಂದರಿಗೆ ಹೇಳ್ತಾರೆ. ಅವಾಗ ಮಹಾರಾಜ ಮುಚುಕುಂದರಿಗೆ ಇಂದ್ರದೇವರು ಒಂದು ವಿಚಾರ ಹೇಳ್ತಾರೆ, ನಿಮಗೇನ್ ಬೇಕೋ ಒಂದು ನೀವು ವರನ ಕೇಳ್ಬೋದು ಅಂತ, ಎಕ್ಸೆಪ್ಟ್ ಮೋಕ್ಷ. ಯಾಕಂದ್ರೆ ಮೋಕ್ಷ ಕೊಡ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿಲ್ಲ. ದೇವತೆಗಳಿಗೆ ಮೋಕ್ಷ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಆ ಪರಬ್ರಹ್ಮ ಸ್ವರೂಪನಾದ ಶ್ರೀಮನ್ ನಾರಾಯಣ ಆಗಿರ್ಬೋದು, ಕೃಷ್ಣನಾಗಿರ್ಬೋದು, ಶಿವನಾಗಿರ್ಬೋದು, ಆದಿಶಕ್ತಿ ಮಾತೆ ಆಗಿರ್ಬೋದು, ಪರಬ್ರಹ್ಮನ ಸ್ವರೂಪರು ಅಂತ ಕರಿತೀವಿ. ಅಂದ್ರೆ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತೀವಿ. ಅಂದ್ರೆ ಪರಬ್ರಹ್ಮನಿಗೆ ಮಾತ್ರ, ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಅವರಿಗೆ ಮಾತ್ರ. ಮೋಕ್ಷವನ್ನ ಬಿಟ್ಟು, ಲಿಬರೇಷನ್ ನ ಬಿಟ್ಬಿಟ್ಟು ನೀವೇನಾದ್ರೂ ಕೇಳ್ಕೊಳ್ಳಿ ಅಂತ. ಅವಾಗ ಅವರು ಒಂದು ಡೀಪ್ ಸ್ಲೀಪ್ ವರವನ್ನ ಕೇಳ್ತಾರೆ ಮುಚುಕುಂದ ಮಹಾರಾಜರು. ದೀರ್ಘ ಕಾಲ ತನಕ ರೆಸ್ಟ್ ಮಾಡಕ್ಕೆ ಒಂದು ನಿದ್ದೆ ಆಯ್ತು ಅಂತ ಹೇಳ್ಬಿಟ್ಟು ಒಂದು ಗುಹೆನಲ್ಲಿ ನೀವು ಹೋಗ್ಬಿಟ್ಟು ಮಲಗ್ಬೋದು. ಯಾರಾದ್ರೂ ನಿಮ್ಮನ್ನ ಎಪ್ಸಿದ್ರೆ ನಿಮ್ಮ ನೋಡ್ತಿದ್ದಾನೆ ಅವರು ಭಸ್ಮ ಹೋಗ್ಬಿಡ್ತಾರೆ ಅಂತ ಒಂದು ವರ. ಸೊ ಅದೊಂದು ಕತೆ ಹೋಗತ್ತೆ. ಇಷ್ಟು ಒಂದು ವಿಚಾರ, ಒಂದು ಥಿಯರಿ ಆಫ್ ಟೈಮ್ ಡೈಲೇಷನ್ ಹೇಳ್ತಕ್ಕಂಥ ಒಂದು ವಿಚಾರ. ಸೊ ಇದನ್ನ ಪ್ರಾಕ್ಟಿಕಲಿ ನಾವು ನೋಡಿದಾಗ ಥಿಯರಿ ಆಫ್ ಟೈಮ್ ಡೈಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಋಷಿಮುನಿಗಳು ನೀವು ನೋಡಿರ್ಬೋದು, ತಪಸ್ಸಿಗೆ ಹೋಗಿ ಕೂರ್ತಾರೆ. ತಪಸ್ಸಿಗೆ ಅವ್ರಿಗೆ ಹೋಗಿ ಕೂತಾಗ ಇನ್ನೊಂದು ರೆಲಮಿನ ಆಕ್ಸೆಸ್ ಅವ್ರಿಗೆ ಸಿಕ್ಕಿರುತ್ತೆ. ಜ್ಞಾನ ಲೋಕ, ತಪಲೋಕ, ಒಂದು ಹೈಯರ್ ರೆಲಮ್ ಅಂತ ಕರಿತೀವಿ, ಒಂದು ಹೈಯರ್ ಕಾನ್ಶಿಯಸ್ನೆಸ್ ನ ಒಂದು ಆಕ್ಸೆಸ್ ಅವ್ರಿಗೆ ಸಿಕ್ಕಿರುತ್ತೆ. ಅವರು ಧ್ಯಾನಕ್ಕೆ ಕೂತಾಗ, ಮೆಡಿಟೇಷನ್ ಕೂತಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು 20 ನಿಮಿಷ 10 ನಿಮಿಷ ನಾನು ಮೆಡಿಟೇಟ್ ಮಾಡಿದೆ ಅಂತ ಅವ್ರಿಗೆ ಫೀಲ್ ಬಂದಿರುತ್ತೆ. ಆದರೆ ಅವ್ರದ್ದು ಒಂದು ಇರ್ತಕ್ಕಂಥ ಪ್ರಾಕ್ಟಿಕಲ್ ರೆಲಮ್ ಅಲ್ಲಿ 300 ವರ್ಷ 400 ವರ್ಷ ಆಲ್ರೆಡಿ ಕಳೆದೋಗ್ಬಿಟ್ಟಿರುತ್ತೆ. ಅವರ ದೇಹ ಕೂಡ ಆಲ್ರೆಡಿ ಅದು ವಯಸ್ಸಾಗಿರುತ್ತೆ. ಅವರು ತಪಸ್ಸಿನಿಂದ ಆಚೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ ನಾನು ಮೆಡಿಟೇಷನ್ ಮಾಡಿದ್ 30 ನಿಮಿಷ 20 ನಿಮಿಷ ಆದ್ರೆ ಈ ಲೋಕದಲ್ಲಿ ಆಲ್ರೆಡಿ ಸಮಯನೇ ಕಳೆದೋಗ್ಬಿಟ್ಟಿದೆ ಅಲ್ಲ. ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದಿ ಕ್ವಿಟ್, ಒಂದು ಸಮಾಧಿ ಮುಖಾಂತರ ಅವರು ದೇಹವನ್ನು ತ್ಯಜಿಸ್ಬಿಟ್ಟು, ಅಂದ್ರೆ ದೆ ಕ್ವಿಟ್ ಥ್ರೂ ದ ಯೋಗಿಕ್ ಪ್ರಾಕ್ಟೀಸಸ್, ಅವರು ಒಂದು ದೇಹನ ತ್ಯಜಿಸ್ಬಿಟ್ಟು ದೇ ವಿಲ್ ಅಗೇನ್ ಟೇಕ್ ದ ರೀಬರ್ತ್ ಬೈ ದೇರ್ ಓನ್ ಡಿಸಿಷನ್. ಅವರೇ ಒಂದು ಡಿಸಿಷನ್ ಮುಖಾಂತರ ನಾನು ಈ ಒಂದು ಲೋಕದಲ್ಲಿ ಈ ಒಂದು ಬದಲಾವಣೆ ತರಬೇಕು, ಈ ಒಂದು ಪ್ರಸ್ತುತ ಲೋಕದಲ್ಲಿ ನಾನೊಂದು ಬದಲಾವಣೆ ತರಬೇಕು ಅಂತ ಅವರೇ ಒಂದು ಇನ್ನೊಂದು ಜನ್ಮ ತಗೊಂಡ್ಬಿಟ್ಟು ಅಲ್ಲೂ ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಅಂದ್ರೆ ಶಿಷ್ಯಂದರಿಗೆ ಅವರು ಗೈಡ್ ಮಾಡ್ತಾ ಒಂದು ಮೋಕ್ಷದ ಮಾರ್ಗಕ್ಕೆ ಸಾಕ್ತಕ್ಕಂಥದ್ದು. ಇದು ಒಂದು ಮೀನರಾಶಿ ಹೇಳ್ತಕ್ಕಂಥ ಒಂದು ವಿಚಾರ. ಇದು ಒಂದು ಪಾರ್ಟ್ 1 ವಿಡಿಯೋ ಆಗಿತ್ತು, ಟೈಮ್ ಡೈಲೇಷನ್, ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ. ಮೀನರಾಶಿ ಹೇಗೆ ಆಕ್ಚುಲಿ ವರ್ಕ್ ಆಗುತ್ತೆ ಇದರ ಒಂದು ಚಿಕ್ಕ ವಿಚಾರ ನಾನು ಹೇಳಿದ್ದೀನಿ. ಇದೊಂದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ನಲ್ಲಿ ಇದ್ರ ಬಗ್ಗೆ ತುಂಬಾ ಇನ್ನೊಂದು ವಿಚಾರ ಬ್ರೀಫ್ ಆಗಿ ಹೇಳ್ತೀನಿ. ಆಸ್ಟ್ರಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಥಿಯರಿ ಆಫ್ ಟೈಮ್ ಡೈಲೇಷನ್ ಹೇಗೆ ವರ್ಕ್ ಆಗುತ್ತೆ, 9 ಗ್ರಹಗಳು ಮೀನರಾಶಿನಲ್ಲಿ ಯಾಕೆ ಒಂದು ತರ ಡಿಫ್ರೆಂಟ್ ಬಿಹೇವ್ ಮಾಡುತ್ತೆ, ಮೀನರಾಶಿನಲ್ಲಿ ಕೂತಿರ್ತಕ್ಕಂಥ ಗ್ರಹಗಳು
ಡಿಫ್ರೆಂಟ್ ಆಗಿ ಯಾಕೆ ಬಿಹೇವ್ ಮಾಡುತ್ತೆ, ಈ ಒಂದು ವಿಚಾರ ಬಗ್ಗೆ ಇನ್ನೊಂದು ನಾನು ಇಷ್ಟು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಪಾರ್ಟ್ 2 ವಿಡಿಯೋದಲ್ಲಿ. ಸೊ ಅಂಟಿಲ್ ದೆನ್, ನಮಸ್ಕಾರ, ಥ್ಯಾಂಕ್ ಯು ಒನ್ ಅಂಡ್ ಆಲ್.